Dear students, welcome to this session. I am Shubha T. Assistant Professor, Department of Economics, Government First Grade College, Hebri, Udupi. ಈ ಅವಧಿಯಲ್ಲಿ ನಾವು ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆ ಮಂಗಳೂರು ವಿಶ್ವವಿದ್ಯಾಲಯ ಮೊದಲ ಸೆಮಿಸ್ಟರ್ನ BA ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಒಂದು ಪಠ್ಯದಲ್ಲಿ ವಿಷಯವನ್ನು ತಿಳ್ಕೊಳ್ಳೋಣ. ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಮಾರುಕಟ್ಟೆಯ ಸಮತೋಲನ ಮತ್ತು ಉದ್ಯಮದ ಸಮತೋಲನದ ವಿವಿಧ ಸನ್ನಿವೇಶಗಳ ಬಗ್ಗೆ ತಿಳ್ಕೊಳ್ಳೋಣ. ಇನ್ ದಿಸ್ ಸೆಷನ್ we will going to learn equilibrium of industry or market of perfect competition market and also firms equilibrium in perfect competition market. In last session we learned about characteristics of perfect competition market. ಈ ಇಂದಿನ ತರಗತಿಯಲ್ಲಿ ನಾವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಒಂದು ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸಮತೋಲನವನ್ನು ಅಲ್ಪಾವಧಿಯಲ್ಲಿನ ಸಮತೋಲನದ ಬಗ್ಗೆ ತಿಳ್ಕೊಳ್ಳೋಣ. ಸಮತೋಲನದ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎರಡು ಪದಗಳ ಬಗ್ಗೆ ನಾವು ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಹೊಂದಬೇಕಾಗುತ್ತೆ. ಯಾವುದೆರಡು ಪದಗಳು ಅಂದರೆ, ಒಂದು ಫರ್ಮ್ ಉದ್ಯಮ, ಎರಡನೇದು ಇಂಡಸ್ಟ್ರಿ ಕೈಗಾರಿಕೆ ಅಂತೇಳಿ ಕರೀಲಾಗುತ್ತೆ. ಹಲವಾರು ಬಾರಿ ಉದ್ಯಮ ಕೈಗಾರಿಕೆ ಎರಡೂ ಒಂದೇ ಅನ್ನುವಂತಹ ಪರಿಕಲ್ಪನೆ ಇದೆ. ಆದರೆ ಈ ಎರಡು ಪರಿಕಲ್ಪನೆಗಳು ಬೇರೆ ಬೇರೆ ಆಗಿದೆ. ಹಾಗಾಗಿ ಇವುಗಳ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. Firm is a single individual business unit. ಉದ್ಯಮ ಒಂದು ವೈಯಕ್ತಿಕ ಘಟಕವಾಗಿರುತ್ತೆ. ಉದಾಹರಣೆಗೆ ಸಕ್ಕರೆ ಉತ್ಪಾದನೆ ಮಾಡುವಂತಹ ಒಂದು ಉದ್ಯಮ ಒಂದು ವೈಯಕ್ತಿಕ ಉದ್ಯಮವಾಗಿರುತ್ತೆ. ಅದನ್ನು ಫರ್ಮ್ ಉದ್ಯಮ ಅಂತೇಳಿ ಕರಿಬೋದು. ಇಂಡಸ್ಟ್ರಿ ಈಸ್ ಟೋಟಲ್ ಆಫ್ ಆಲ್ ಸಿಂಗಲ್ ಇಂಡಿವಿಜುವಲ್ ಯೂನಿಟ್ಸ್. ಕೈಗಾರಿಕೆ ಅಂದರೆ ಹಲವಾರು ವೈಯಕ್ತಿಕ ಕೈಗಾರಿಕೆಗಳನ್ನು ಸಮೂಹವನ್ನು ನಾವೇನಂತ ಕರಿಬೋದು, ಕೈಗಾರಿಕೆ ಅಂತೇಳಿ ಕರಿಬೋದು. ಉದಾಹರಣೆಗೆ ಸಕ್ಕರೆ ಉತ್ಪಾದಿಸುವಂತಹ ಎಲ್ಲ ವೈಯಕ್ತಿಕ ಉದ್ಯಮ ಘಟಕಗಳ ಒಂದು ಸಮೂಹವನ್ನು ಕೈಗಾರಿಕೆ ಅಂತೇಳಿ ಕರಿಬಹುದು. ಫರ್ಮ್ ಅಂದರೆ ಒಂದು ವೈಯಕ್ತಿಕ ಉದ್ಯಮ, ಕೈಗಾರಿಕೆ ಅಂತಂದರೆ ಅಂತಹ ವೈಯಕ್ತಿಕ ಉದ್ಯಮಗಳ ಸಮೂಹ ಅಂತೇಳಿ ನಾವು ಕರಿಬಹುದು. ಹಾಗೆಯೇ ಅಲ್ಪಾವಧಿ ಅಂದ್ರೇನು ಅಂತೇಳಿ ಕೂಡ ನಾವು ತಿಳ್ಕೊಳ್ಳೋಣ. ಶಾರ್ಟ್ ರನ್ ಪೀರಿಯಡ್ ಲಾಸ್ಟ್ ಫಾರ್ ಎ ಫ್ಯೂ ಮಂತ್ಸ್ ಆರ್ ಎ ಇಯರ್. The short period permits for some changes in supply with the help of existing capital equipment. In this period, the size of the plant, scale of operation, and organizational setup of the firm will not change. Firms can increase its marginal cost for some extent. ಅಲ್ಪಾವಧಿಯಲ್ಲಿ ಉದ್ಯಮಗಳು ತಮ್ಮ ಅಲ್ಪವಾದಂತಹ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಹೊರತು ಸಮಗ್ರವಾದಂತಹ ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಲ್ಪಾವಧಿಯಲ್ಲಿ ಉದ್ಯಮಗಳು ಕೆಲವು ಒಂದು ಮಟ್ಟಿಗೆ ಮಾತ್ರ ಉತ್ಪಾದನೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. Perfect competition market is characterized by large number of buyers and sellers and homogeneous product.
ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಧಿಕ ಸಂಖ್ಯೆಯ ಕೊಳ್ಳುವ ಮತ್ತು ಮಾರುವವರ ಏಕರೂಪ ಸ್ವರೂಪದ ಸರಕುಗಳ ವ್ಯವಹಾರವನ್ನು ಪ್ರತಿನಿಧಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮಾರುಕಟ್ಟೆಯಲ್ಲಿ ಯಾವುದೇ ವೈಯಕ್ತಿಕ ಘಟಕವಾಗಲಿ ಉದ್ಯಮಿಯಾಗಲಿ ಒಂದು ಬೆಲೆಯ ಮೇಲೆ ಪರಿಣಾಮವನ್ನು ಬೀರೋದಕ್ಕಾಗಲಿ ನಿಯಂತ್ರಣ ಹೊಂದೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ. ಮಾರ್ಕೆಟ್ ಪ್ರೈಸ್ ಈಸ್ ಡಿಟರ್ಮೈನ್ಡ್ ಬೈ ದಿ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಮಾರುಕಟ್ಟೆ ಬೆಲೆಯನ್ನು ನಿರ್ಧರಿಸುತ್ತೆ. ಮಾರುಕಟ್ಟೆಯ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಕಾರ್ಯಾಚರಣೆಯಿಂದ ಮಾರುಕಟ್ಟೆ ಬೆಲೆ ನಿರ್ಧಾರ ಆಗುತ್ತೆ. ಆ ಬೆಲೆಗೆ ತಕ್ಕಂತೆ ವೈಯಕ್ತಿಕ ಉದ್ಯಮಗಳು ತಮ್ಮ ಉತ್ಪನ್ನವನ್ನು ಹೊಂದಿಸ್ಕೋಬೇಕಾಗುತ್ತೆ. ಈ ಮಾರುಕಟ್ಟೆಯಲ್ಲಿ ಉದ್ಯಮಗಳ ಒಂದು ಆದಾಯದ ರೇಖೆ ಯಾವಾಗಲೂ ಕೂಡ OX ರೇಖೆಗೆ ಸಮಾನಾಂತರವಾದಂತಹ ರೇಖೆಯಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಆ ಸರಾಸರಿ ಆದಾಯ, ಸೀಮಾಂತ ಆದಾಯ ಮತ್ತು ಬೆಲೆ ಮೂರು ಕೂಡ ಒಂದೇ ಆಗಿರುತ್ತೆ. ಹಾಗಾಗಿ ಅದು ಸಮಾನಾಂತರ ರೇಖೆಯಾಗಿ ಇರುತ್ತೆ. ಮಾರುಕಟ್ಟೆಯಲ್ಲಿ ಸಮತೋಲನ ಉಂಟಾಗಬೇಕು ಅಂತಂದರೆ ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯಗಳು ಸಮನಾಗಿರಬೇಕಾಗುತ್ತೆ. ಆ ಸಮನಾಗುವಂತಹ ಬಿಂದುವಿನಲ್ಲಿ ಉದ್ಯಮದ ಒಂದು ಸಮತೋಲನ ಏರ್ಪಡುತ್ತೆ ಅಂತಲೇ ಹೇಳ್ಬೋದು. ಫರ್ಮ್ ಸೆಟ್ಸ್ ಇಸ್ ಔಟ್ಪುಟ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಅಟ್ ವೇರ್ ಮಾರ್ಜಿನಲ್ ರೆವಿನ್ಯೂ ಈಕ್ವಲ್ಸ್ ಮಾರ್ಜಿನಲ್ ಕಾಸ್ಟ್. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಅಥವಾ ಮಾರುಕಟ್ಟೆಯಲ್ಲಿ ಸಮತೋಲನ ಹೇಗಿರುತ್ತೆ ಅಂತೇಳಿ ನಾವೇನು ಅರ್ಥ ಮಾಡ್ಕೊಳ್ಳೋಣ. In short period, the industry is in equilibrium when the short period demand and supply are equal. ಅಲ್ಪಾವಧಿಯ ಬೇಡಿಕೆ ಮತ್ತು ಅಲ್ಪಾವಧಿಯ ಪೂರೈಕೆಗಳು ಸಮನಾಗುವಂತಹ ಬಿಂದುವಿನಲ್ಲಿ ಮಾರುಕಟ್ಟೆಯ ಕೈಗಾರಿಕೆಯ ಸಮತೋಲನ ನೆಲೆಸಿರುತ್ತೆ. ಆ ಸಮತೋಲನದ ಬಿಂದುವಿನ ನಂತರ ಯಾವುದೇ ಕೈಗಾರಿಕೆ ತನ್ನ ಉತ್ಪಾದನೆಯನ್ನು ವಿಸ್ತರಿಸೋದಾಗಲಿ ಅಥವಾ ಕಡಿತಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ. ಅಂತಹ ಪ್ರವೃತ್ತಿಯನ್ನು ಈ ಬಿಂದುವಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಎ ಕಾಂಪಿಟೇಟಿವ್ ಇಂಡಸ್ಟ್ರಿ ವಿಲ್ ಬಿ ಈಕ್ವಿಲಿಬ್ರಿಯಮ್ ಇನ್ ಶಾರ್ಟ್ ರನ್ ವೆನ್ all the firms of the industry are producing an equilibrium level of output. All the firms get normal profit. ಈ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಅಥವಾ ಕೈಗಾರಿಕೆಯ ಸಮತೋಲನದಲ್ಲಿ ಆ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಉದ್ಯಮಗಳು ಅವುಗಳ ಒಂದು ಸೀಮಾಂತ ವೆಚ್ಚ ಮತ್ತು ಸೀಮಾಂತ ಆದಾಯಗಳು ಸಮನಾದಂತಹ ಒಂದು ಬಿಂದುವಿನಲ್ಲಿ, ಹಾಗೆ ಎಲ್ಲ ಉದ್ಯಮಗಳು ಒಂದು ಸರಾಸರಿಯಾದಂತಹ ಲಾಭವನ್ನು ಗಳಿಸುವಂತಹ ಬಿಂದುವಿನಲ್ಲಿ ಕೈಗಾರಿಕೆಯ ಮಾರುಕಟ್ಟೆಯ ಸಮತೋಲನ ಏರ್ಪಡುತ್ತೆ ಅಂತಲೇ ಹೇಳ್ಬೋದು. ಶಾರ್ಟ್ ರನ್ ಈಕ್ವಿಲಿಬ್ರಿಯಮ್ ಆಫ್ ಬೋತ್ ಫರ್ಮ್ಸ್ ಆ್ಯಂಡ್ ಇಂಡಸ್ಟ್ರಿ ಇಸ್ ಟೆಂಪ್ರವರಿ ಆಸ್ ದ ಪ್ರೈಸ್ fluctuate in the short period. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೈಗಾರಿಕೆ ಮತ್ತು ಮಾರುಕಟ್ಟೆಯ ಸಮತೋಲನ ಹೇಗೆ ಏರ್ಪಡುತ್ತೆ ಅಂತ ಈ ರೇಖಾಚಿತ್ರದೊಂದಿಗೆ ನಾವು ತಿಳ್ಕೊತಾ ಹೋಗಬಹುದು. ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಪ್ರಾಡಕ್ಟ್ಸ್ ಈಸ್ ಡಿಟರ್ಮೈನ್ಡ್ ಬೈ taking into account two market forces, namely market demand and market supply. The diagram represents the industry or market. ಈ ರೇಖಾಚಿತ್ರವು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಕೈಗಾರಿಕೆ ಅಥವಾ ಮಾರುಕಟ್ಟೆಯ ಸ್ಥಿತಿಯನ್ನು ಸನ್ನಿವೇಶವನ್ನು ವಿವರಿಸುತ್ತೆ. ಈ ಒಂದು ರೇಖಾಚಿತ್ರದಲ್ಲಿ
ಕೈಗಾರಿಕೆಯ ಮಾರುಕಟ್ಟೆಯ ಸಮತೋಲನ ಈ ಬಿಂದುವಿನಲ್ಲಿ ಏರ್ಪಡುತ್ತೆ. ಈ ಬಿಂದುವಿನಲ್ಲಿ ಬೇಡಿಕೆ ಮತ್ತು ಪೂರೈಕೆಯ ಒಂದು ಬಿಂದುಗಳು ಸಂಧಿಸುತ್ತೆ. ಹಾಗಾಗಿ ಈ ಬಿಂದುವಿನಲ್ಲಿ ಸಮತೋಲನ ಏರ್ಪಡುತ್ತೆ. ಇಂತಹ ಸಮತೋಲನ ಏರ್ಪಟ್ಟಾಗ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುವಂತಹ ಬೆಲೆ OP ಆಗಿರುತ್ತೆ. OP ಬೆಲೆಗೆ ಮಾರುಕಟ್ಟೆಯು OQನಷ್ಟು ಸರಕುಗಳನ್ನು ಪೂರೈಕೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಸ್ಥಿತಿಯಲ್ಲಿ ಮಾರುಕಟ್ಟೆಯಲ್ಲಿ ಸಂಪೂರ್ಣವಾದಂತಹ ಸಮತೋಲನ ಇರುತ್ತೆ. ಈ ಬಿಂದುವಿನಲ್ಲಿ ಯಾವುದೇ ಸರಕಿನ ಕೊರತೆ ಇರೋದಿಲ್ಲ ಅಥವಾ ಅಧಿಕತೆ ಕೂಡ ಇರೋದಿಲ್ಲ. ಹಾಗಾಗಿ ಈ ಬಿಂದು ಸಮತೋಲನದ ಬಿಂದು ಆಗಿರುತ್ತೆ. ಈ ಒಂದು ರೇಖಾಚಿತ್ರದಲ್ಲಿ ನಾವು ಇನ್ನೂ ಕೆಲವು ಅಂಶಗಳನ್ನು ವಿವರಿಸ್ಬೋದು. ಇಫ್ ಪ್ರೈಸಸ್ ಇನ್ಕ್ರೀಸ್ ಟು OP1, the quantity supplied would be greater than quantity demanded. ಒಂದು ವೇಳೆ ಬೆಲೆಯು OPಯಿಂದ OP1ಗೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಪೂರೈಕೆ ಹೆಚ್ಚಾಗುತ್ತೆ. ಇಂತಹ ಸಮಯದಲ್ಲಿ ಪೂರೈಕೆದಾರರಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ಹೆಚ್ಚಿನ ಸರಕುಗಳನ್ನು ಅವರು ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತಾರೆ. ಯಾವಾಗ ಅಧಿಕ ಸರಕುಗಳು ಮಾರುಕಟ್ಟೆಯನ್ನು ಪ್ರವೇಶಿಸುತ್ತೋ ಆಗ ಬೆಲೆ ತನ್ನ ಸ್ವಸ್ಥಾನಕ್ಕೆ ಮರಳುತ್ತೆ. ವಾಪಸ್ ಅದು ಸಮತೋಲನದ ಬೆಲೆಗೆ ಬಂದು ನೆಲೆಸುತ್ತೆ. ಆಗ OP1 ಬೆಲೆಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇಫ್ ಪ್ರೈಸಸ್ ಡಿಕ್ರೀಸ್ ಟು ಬಿಲೋ ದಿ ಈಕ್ವಿಲಿಬ್ರಿಯಂ ಪ್ರೈಸ್ OP2, the quantity demanded would exceed the quantity supplied. Now the buyers compete themselves to get their desired quantity. ಒಂದು ವೇಳೆ ಬೆಲೆ ಸಮತೋಲನ ಬೆಲೆಗಿಂತ ಕಡಿಮೆಯಾದಾಗ ಅಂದರೆ OP2 ಬೆಲೆಯಾದಾಗ ಈ ಒಂದು ಸನ್ನಿವೇಶದಲ್ಲಿ ಪೂರೈಕೆ ಕಡಿಮೆ ಇರುತ್ತೆ, ಬೇಡಿಕೆ ಅಧಿಕವಾಗಿರುತ್ತೆ. ಇಂತಹ ಸಮಯದಲ್ಲಿ ಕೊಳ್ಳುವವರಲ್ಲಿ ಪೈಪೋಟಿ ಉಂಟಾಗುತ್ತೆ. ಆಗ ಬೆಲೆಯು ಮೇಲೇರುತ್ತೆ. ಆಗ ಪುನಃ ಬೆಲೆಯು ತನ್ನ ಸಮತೋಲನದ ಬೆಲೆಗೆ ಮತ್ತೊಮ್ಮೆ ಬಂದು ನೆಲೆಸುತ್ತೆ. ಹೀಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಪರಸ್ಪರ ಕಾರ್ಯಾಚರಣೆ ನಡೆಯೋದ್ರಿಂದ ಬೆಲೆ ಸ್ವಯಂಚಾಲಿತವಾಗಿ ತನ್ನ ಸಮತೋಲನವನ್ನು ಸಾಧಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಉದ್ಯಮದ ಒಂದು ಸಮತೋಲನದ ಸನ್ನಿವೇಶಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಒಂದು ಉದ್ಯಮ ಸಮತೋಲನವನ್ನು ಸಾಧಿಸಬೇಕು ಅಂತಂದರೆ ಅದು ಕೆಲವು ಷರತ್ತುಗಳನ್ನು, ನಿಯಮಗಳನ್ನು ಪೂರೈಸಬೇಕಾಗುತ್ತೆ. ಕಂಡೀಷನ್ಸ್ ಫಾರ್ ಈಕ್ವಿಲಿಬ್ರಿಯಂ ಫಾರ್ ಫರ್ಮ್. The MC curve must equal to the MR curve. The MC curve must cut the MR curve from below. ಉದ್ಯಮದ ಸಮತೋಲನಕ್ಕೆ ಅವಶ್ಯಕವಾಗಿರುವ ಎರಡು ಷರತ್ತು ಅಂತಂದರೆ ಸೀಮಾಂತ ವೆಚ್ಚ ರೇಖೆ, ಸೀಮಾಂತ ಆದಾಯ ಸಮವಾಗಿರಬೇಕು. ಸೀಮಾಂತ ಆದಾಯ ರೇಖೆಯನ್ನು ಸೀಮಾಂತ ವೆಚ್ಚ ರೇಖೆ ಕೆಳಭಾಗದಿಂದ ಛೇದಿಸಬೇಕು. ಈ ಎರಡು ಷರತ್ತುಗಳು ಎಲ್ಲಿ ಪೂರೈಸಲ್ಪಡುತ್ತೋ ಆ ಬಿಂದುವಿನಲ್ಲಿ ಉದ್ಯಮದ ಸಮತೋಲನ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಈ ರೇಖಾಚಿತ್ರದಲ್ಲಿ ಉದ್ಯಮದ ಸಮತೋಲನವನ್ನು ವಿವರಿಸಲಾಗಿದೆ. The price of the product determined by industry or market. No firm is able to influence the price. All firms in industry are price takers. Firms has to adjust their quantity supply to market. ಪ್ರತಿಯೊಂದು ಉದ್ಯಮ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ
ಬೆಲೆಯನ್ನು ಸ್ವೀಕರಿಸೋರಾಗಿರ್ತಾರೆ. ಮಾರುಕಟ್ಟೆ ಅಥವಾ ಕೈಗಾರಿಕೆ ಬೆಲೆಯನ್ನು ನಿರ್ಧರಿಸಿದ್ರೆ ಆ ಬೆಲೆಯನ್ನು ಉದ್ಯಮಗಳು ಸ್ವೀಕರಿಸಿ ತಮ್ಮ ಉತ್ಪನ್ನವನ್ನು ಆ ಬೆಲೆಗೆ ಹೊಂದಾಣಿಕೆ ಮಾಡ್ಕೋತವೆ. ಈ ರೇಖಾಚಿತ್ರದಲ್ಲಿ ಒಂದು ಭಾಗದಲ್ಲಿ ಕೈಗಾರಿಕೆಯ ಮಾರುಕಟ್ಟೆಯ ಸಮತೋಲನವನ್ನು ವಿವರಿಸಲಾಗಿದೆ. ಸಮತೋಲನದಲ್ಲಿ OP ಬೆಲೆ ನಿರ್ಧಾರವಾಗಿದೆ. ಹಾಗಾಗಿ ಉದ್ಯಮ OP ಬೆಲೆಯನ್ನು ಸ್ವೀಕರಿಸಿ ಅದರ ಒಂದು ಸೀಮಾಂತ ವೆಚ್ಚ ರೇಖೆ ಆ ಒಂದು ಉದ್ಯಮದ ಸೀಮಾಂತ ಆದಾಯ ರೇಖೆಯನ್ನು R ಬಿಂದುವಿನಲ್ಲಿ ಛೇದಿಸುತ್ತೆ. ಹಾಗಾಗಿ R ಬಿಂದುವಿನಲ್ಲಿ ಉದ್ಯಮದ ಸಮತೋಲನ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಈ R ಬಿಂದುವಿನಲ್ಲಿ 2 ಷರತ್ತುಗಳು ಕೂಡ ಪೂರೈಸಲ್ಪಡುತ್ತೆ. ಈ ಬಿಂದುವಿನಲ್ಲಿ MC ಸೀಮಾಂತ ವೆಚ್ಚ ಸೀಮಾಂತ ಆದಾಯಕ್ಕೆ ಸಮನಾಗಿರುತ್ತೆ. ಜೊತೆಯಲ್ಲಿ MR ರೇಖೆಯನ್ನು MC ರೇಖೆ ಕೆಳಗಿನಿಂದ ಛೇದಿಸಲ್ಪಡುತ್ತೆ. ಹಾಗಾಗಿ ಉದ್ಯಮದ ಸಮತೋಲನದ ಬಿಂದು R ಆಗಿದೆ. ಈ ಒಂದು ಬಿಂದುವಿನಲ್ಲಿ OP ಬೆಲೆಗೆ ಉದ್ಯಮವು ಪೂರೈಸುವಂತಹ ಉತ್ಪನ್ನ OQ2ನಷ್ಟು ಪ್ರಮಾಣದ್ದಾಗಿರುತ್ತೆ. ಉದ್ಯಮ T ಬಿಂದುವಿನಲ್ಲೂ ಕೂಡ ಉತ್ಪಾದನೆ ಮಾಡಬಹುದು. ಆದರೆ ಅದರ ವೆಚ್ಚ ಅನುಕೂಲತೆಯನ್ನು ಹೊಂದಿರೋದ್ರಿಂದ ಅದು ಉತ್ಪಾದನೆಯನ್ನು ಮುಂದುವರಿಸ್ಬೋದಾಗಿರುತ್ತೆ. ಹಾಗಾಗಿ ಉದ್ಯಮ ಉತ್ಪಾದನೆಯನ್ನು ಮುಂದುವರಿಸಿ R ಬಿಂದುವಿನಲ್ಲಿ ಸಮತೋಲನವನ್ನು ಹೊಂದುತ್ತೆ ಅಂತ ಹೇಳ್ಬೋದು. ಉದ್ಯಮದ ಸಮತೋಲನವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ನಾವು ಕೆಲವು ಸನ್ನಿವೇಶಗಳನ್ನ ಅಧ್ಯಯನ ಮಾಡ್ಬೋದು. ಅದರಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಧಿಕವಾದಂತಹ ಲಾಭವನ್ನು ಗಳಿಸೋದಕ್ಕೆ ಉದ್ಯಮಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಉದ್ಯಮ ಅಧಿಕ ಲಾಭವನ್ನು ಗಳಿಸ್ಬೋದು ಅಂತಂದರೆ ಅದರ ಒಂದು ಸರಾಸರಿ ಆದಾಯ ಸೀಮಾಂತ ಆದಾಯ ಅದರ ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ. ನೀವು ರೇಖಾಚಿತ್ರದಲ್ಲಿ ಗಮನಿಸಬಹುದು. AR ಮತ್ತು MR ರೇಖೆ ಏನಿದೆ ಅಂದರೆ ಆದಾಯದ ರೇಖೆ ಏನಿದೆ ಅದು AC ರೇಖೆಗಿಂತ ಮೇಲ್ಭಾಗದಲ್ಲಿ ಇದೆ. ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ B ಬಿಂದು ಸಮತೋಲನದ ಬಿಂದು ಆಗಿದೆ. ಅಲ್ಲಿ ಉದ್ಯಮದ ಸೀಮಾಂತ ವೆಚ್ಚ ಸೀಮಾಂತ ಆದಾಯಗಳು ಸಮನಾಗಿದೆ. ಜೊತೆಯಲ್ಲಿ ಸೀಮಾಂತ ವೆಚ್ಚ ರೇಖೆ ಸೀಮಾಂತ ಆದಾಯ ರೇಖೆಯನ್ನು ಕೆಳಭಾಗದಿಂದ ಛೇದಿಸಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಂದುವಿನಲ್ಲಿ BQನಷ್ಟು ಸರಾಸರಿ ಆದಾಯವಾಗಿದ್ದರೆ AQ ಸರಾಸರಿ ವೆಚ್ಚವಾಗಿರುತ್ತೆ. AQಗಿಂತ BQನ ಒಂದು ಮಟ್ಟ ಅಧಿಕವಾಗಿರುತ್ತೆ. ಈ ಒಂದು ಸನ್ನಿವೇಶದಲ್ಲಿ ಉದ್ಯಮ P1Aನಷ್ಟು ಅಧಿಕವಾದಂತಹ ಲಾಭವನ್ನು ಗಳಿಸುತ್ತೆ ಅಂತಲೇ ಹೇಳ್ಬೋದು. ರೇಖಾಚಿತ್ರವನ್ನು ಗಮನಿಸಿ. PPAನಷ್ಟು ಅಧಿಕವಾದಂತಹ ಲಾಭವನ್ನು ಉದ್ಯಮ ಗಳಿಸುತ್ತೆ. ಯಾವಾಗ ಅಂದರೆ ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕಿಂತ ಅಧಿಕವಾಗಿದ್ದಾಗ. ಉದ್ಯಮ ಮಾಮೂಲಾದಂತಹ ಸಾಮಾನ್ಯವಾದಂತಹ ಲಾಭವನ್ನು ಗಳಿಸುತ್ತೆ. ಯಾವಾಗ ಅಂತಂದರೆ ಅದರ ಒಂದು ಸರಾಸರಿ ಆದಾಯ ಸರಾಸರಿ ವೆಚ್ಚಕ್ಕೆ ಸಮನಾಗಿದ್ದಾಗ. ನೀವು ರೇಖಾಚಿತ್ರದಲ್ಲಿ ಗಮನಿಸ್ಬೋದು. A ಬಿಂದುವಿನಲ್ಲಿ ಸರಾಸರಿ ಆದಾಯ ಮತ್ತು ಸರಾಸರಿ ವೆಚ್ಚ ಎರಡು ಸಮನಾಗಿದೆ. ಹಾಗಾಗಿ ಸರಾಸರಿ ಆದಾಯ ಸರಾಸರಿ ವೆಚ್ಚ AQನಷ್ಟು ಇರೋದ್ರಿಂದ ಇಲ್ಲಿ ಲಾಭ ಕೂಡ ಇರೋದಿಲ್ಲ ನಷ್ಟ ಕೂಡ ಇರೋದಿಲ್ಲ. ಒಂದು ಸಾಮಾನ್ಯವಾದಂತಹ ಲಾಭವನ್ನು ಉದ್ಯಮ ಗಳಿಸುತ್ತೆ.
ಇನ್ನೊಂದು ನಷ್ಟದ ಸನ್ನಿವೇಶ ಇದೆ. ನಷ್ಟದ ಸನ್ನಿವೇಶ ಏಕೆ ಸಂಭವಿಸುತ್ತೆ ಅಂದರೆ, ಉದ್ಯಮದ ಸರಾಸರಿ ವೆಚ್ಚ ಸರಾಸರಿ ಆದಾಯಕ್ಕಿಂತ ಅಧಿಕವಾಗಿದ್ದಾಗ, ಉದ್ಯಮದ ವೆಚ್ಚದ ಸನ್ನಿವೇಶಗಳು ಹೆಚ್ಚಿದ್ದಾಗ, ಅನಾನುಕೂಲತೆ ಹೊಂದಿದ್ದಾಗ ಇಂತಹ ಸನ್ನಿವೇಶವನ್ನು ಎದುರಿಸಬೇಕಾಗುತ್ತೆ. ರೇಖಾಚಿತ್ರದಲ್ಲಿ ಗಮನಿಸಿ, ಉದ್ಯಮದ ಆದಾಯ ಎ ಕ್ಯೂನಷ್ಟು ಇದ್ದರೆ ಉದ್ಯಮದ ಸರಾಸರಿ ಆದಾಯ ಎ ಕ್ಯೂನಷ್ಟು ಇದೆ. ಆದರೆ ಉದ್ಯಮದ ವೆಚ್ಚ ಬಿ ಕ್ಯೂನಷ್ಟು ಇದೆ. ಅಂದರೆ ಉದ್ಯಮ ಬಿ ಪಿ ಎ ಬಿನಷ್ಟು ನಷ್ಟವನ್ನು ಹೊಂದಿದೆ. ಆ ಭಾಗವನ್ನು ನಷ್ಟದ ಭಾಗ ಅಂತೇಳಿ ನಾವು ಕರಿಬಹುದು. ಅಲ್ಪಾವಧಿಯಲ್ಲಿ ಪರಿಪೂರ್ಣ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಕೈಗಾರಿಕೆ ಯಾವ ರೀತಿ ಸಮತೋಲನ ಹೊಂದುತ್ತೆ, ಅದೇ ರೀತಿ ಉದ್ಯಮದ ಸಮತೋಲನದ ಸನ್ನಿವೇಶಗಳು ಯಾವುದು ಅನ್ನೋದನ್ನು ಈ ಅವಧಿಯಲ್ಲಿ ವಿವರಿಸಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು.